ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇಲ್ಲಿ ತನಕ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಹಾಗೆ ಸಪೋರ್ಟ್ ಮಾಡಿದಾರೆ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ನಾವು ಇವತ್ತು ಹೊರಗಡೆ ಬಂದಿದ್ದೀವಿ ನೋಡಿ. ಎಲ್ಲಿ ಅಂತ ನಾನು ಮತ್ತು ನಮ್ಮ ಹಸ್ಬೆಂಡು ಕೂಡ ಇಬ್ಬರು ನಮ್ಮ ಮನೆ ದೇವ್ರಿಗೆ ಬಂದಿದ್ದೀವಿ. ನಿಮಗೆ ಇಲ್ಲಿದೊಂದು ದೊಡ್ಡ ಸ್ಟೋರಿನೇ ಇದೆ, ಕಥೆನೇ ಇದೆ. ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು. ತುಂಬ ಶಕ್ತಿ ಇರೋ ದೇವತೆ ಅಂತಲೇ ಹೇಳ್ಬೋದು. ನಮ್ಮ ಮನೆ ದೇವರು. ಅದರಲ್ಲೂ ನಾನು ನನ್ನ ಹಸ್ಬೆಂಡು ಇಬ್ಬರು ಬಂದಿದ್ದೀವಿ ದೇವಸ್ಥಾನಕ್ಕೆ. ನಾವು ಮನೆಯಲ್ಲಿ ತಿಂಡಿ ತಿಂದಿರಲಿಲ್ಲ, ಬೇಗ ಬಂದಿರೋದ್ರಿಂದ ಹಾಗಾಗಿ ನಾವು ಹೋಟೆಲಲ್ಲಿ ಬಂದು ತಿಂಡಿ ತಿಂದ್ಕೊಂಡು ಬಂದ್ವಿ. ಇಲ್ಲಿ ಎಲ್ಲರೂ ಅಷ್ಟೇ ದೇವಸ್ಥಾನಕ್ಕೆ ಹೋಗುವಾಗ ಫಸ್ಟು ಮೊದಲನೇ ಮೆಟ್ಟಲನ್ನು ಪೂಜೆ ಮಾಡಿಬಿಟ್ಟು ಹೋಗ್ತಾರೆ. ನಾನು ಕೂಡ ಅಷ್ಟೇ ಅದೇ ಥರನೇ ನಾನು ಮೊದಲನೇ ಮೆಟ್ಟಲಿಗೆ ಅರಿಶಿಣ ಕುಂಕುಮ ಹಚ್ಚಿ ಹಾಗೆ ಅಗರಬತ್ತಿಯನ್ನು ಹಚ್ಚಿ ನಮಸ್ಕಾರ ಮಾಡಿಬಿಟ್ಟು ನಾವು ಕೂಡ ಮೇಲೆ ಹೋಗ್ತಾ ಇದ್ವಿ. ಫ್ರೆಂಡ್ಸ್, ಏನು ಇಲ್ಲಿ ವಿಶೇಷತೆ ಏನು ಇದ್ರದ್ದು ಏನು ಇಲ್ಲಿದು ಸ್ಟೋರಿ ಏನಂದರೆ ನಾನು ನಿಮಗೆ ಹೇಳ್ತೀನಿ. ಇದು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಚಂದ್ರಗುತ್ತಿ ರೇಣುಕಾಂಬ ದೇವಾಲಯ. ಇದಕ್ಕೊಂದು ಐತಿಹಾಸಿಕ ಪೌರಾಣಿಕ ಒಂದು ಕಥೆನೇ ಇದೆ. ಇದು ತುಂಬ ಬೆಟ್ಟದ ಮೇಲಿದೆ, ತುಂಬ ಮೆಟ್ಲುಗಳಿವೆ. ಅಲ್ಲಿ ನಮಗೆ ಹತ್ತೋಕ್ಕೆ ತುಂಬ ಕಷ್ಟ ಆಗುತ್ತೆ. ಆದರೂ ಆ ದೇವಿಯ ಹೆಸರನ್ನು ಹೇಳ್ತಾ ಹೋದರೆ ಹೋಗಿದ್ದೀವೋ ಇಲ್ವೋ ಅಂತ ಅನಿಸುತ್ತೆ. ಅಷ್ಟು ಬೇಗ ಹೋಗಿಬಿಡ್ತೀವಿ. ಒಂದು ಇಲ್ಲಿ ಆಗಿನ ಕಾಲದಲ್ಲಿ ಒಂದು ಪಾಂಡವರು ಮತ್ತು ರಾಮ, ಲಕ್ಷ್ಮಣ, ಸೀತೆ ಈ ಥರ ಎಲ್ಲರೂ ಕೂಡ ಅಲ್ಲಿ ಬಂದು ವಾಸ ಇದ್ದರು ಅಂತಲೇ ಹೇಳ್ಬೋದು ಬೆಟ್ಟದ ತುದಿಯಲ್ಲಿ. ಹಾಗೆ ಇಲ್ಲಿ ಒಂದು ಚಿಕ್ಕ ಗಣೇಶ ಮೂರ್ತಿ ಕೂಡ ಇದೆ, ಹಾಗೆ ಶಿವಲಿಂಗು ಕೂಡ ಇದೆ, ಹಾಗೆ ಒಬ್ಬರು ಗುರುಗಳು ಕೂಡ ಇಲ್ಲಿ ಐಕ್ಯರಾಗಿದ್ದಾರೆ. ಮೇನಾಗಿ ಬಂದ್ಬಿಟ್ಟು ಇದು ನಮ್ಮದು 5ರಿಂದ 10ನೇ ಶತಮಾನದಲ್ಲಿ ಬನವಾಸಿ ರಾಜರ ಆಳ್ವಿಕೆಯಲ್ಲಿತ್ತು ಅಂತಲೇ ಹೇಳ್ಬೋದು. ಇಲ್ಲಿ ನಮ್ಮ ಮನೆ ದೇವರು ಯಾವುದು ಅಂದರೆ ಒಂದು ಚಂದ್ರಗುತ್ತಿ ರೇಣುಕಾಂಬ ಅಂತ. ನಾವು ಇಲ್ಲಿ ನಮ್ಮ ಹಳ್ಳಿಯ ಭಾಷೆಯಲ್ಲಿ ಗುತ್ಯಮ್ಮ ಅಂತ ಕೂಡ ಕರಿತೀವಿ. ಈ ದೇವಸ್ಥಾನ ಏನು ಅಂದರೆ ಇದು ಮೇನಾಗಿ ಒಂದು ಹೆಣ್ಣು ಶಕ್ತಿ ಪೀಠ ಅಂತಲೇ ಹೇಳ್ಬೋದು. ನಾವು ಏನೇ ಕಷ್ಟ ಬಂದರೂ ಏನೇ ಬೇಡ್ಕೊಂಡ್ರೂ ಇಲ್ಲಿ ಎಲ್ಲ ಕೆಲಸಗಳಾಗುತ್ತೆ. ತುಂಬ ದೂರದಿಂದ ಕೂಡ ಈ ದೇವಸ್ಥಾನಕ್ಕೆ ಜನಗಳು ಬರ್ತಾರೆ. ಅವ್ರು ಏನೇ ಕೇಳ್ಕೊಂಡ್ರೂ ಕೂಡ ಇಲ್ಲಿ ಎಲ್ಲ ಕೆಲಸಗಳು ಕೂಡ ಆಗಿದೆ. ನಮ್ಮ ಮನೆ ದೇವರು ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್. ಇದು ಏನು ಅಂದರೆ ರೇಣುಕಾಂಬ ದೇವಿ, ನೀವು ಜಮದಗ್ನಿ ಋಷಿ ಕೇಳೇ ಇರ್ತೀರ, ಒಂದು ಪೌರಾಣಿಕ ಕಥೆನೇ ಇದೆ. ಫ್ರೆಂಡ್ಸ್, ಏನಪ್ಪ ಕತೆ ಅಂದರೆ ಇದು ಜಮದಗ್ನಿ ಮತ್ತು ರೇಣುಕಾದೇವಿಯ ಕಥೆ ಅಂತಲೇ ಹೇಳ್ಬೋದು. ಜಮದಗ್ನಿ ಋಷಿ ಹಾಗೂ ಶ್ರೀ ರೇಣುಕಾ ಯಲ್ಲಮ್ಮಗೆ 5 ಪುತ್ರರಿರ್ತಾರೆ. ಹಾಗೆ ಒಂದು ದಿನ ಆ ತಾಯಿ ರೇಣುಕಾದೇವಿಯು ದಿನಾಲು ಜಮದಗ್ನಿ ಋಷಿಗಳು ಪೂಜೆ ಜಪ ತಪ ಮಾಡುವಾಗ ಸಮುದ್ರದಲ್ಲಿ ಮಣ್ಣಿನ ಮಡಕೆಯಿಂದ ನೀರನ್ನು ತುಂಬಿಸ್ಕೊಂಡು ಬರ್ತಾಯಿದ್ರು. ಆ ಒಂದು ಟೈಮಲ್ಲಿ ಒಂದು ದಿನ ಅವರ ಕಣ್ಣಿಗೆ ಗಂಧರ್ವರು ಬೀಳುತ್ತಾರೆ. ಮಣ್ಣಿನ ಮಡಿಕೆಯಿಂದ ನೀರು ತರುವಾಗ ಗಂಧರ್ವರು ಕಾಣಿಸಿಕೊಂಡರಿಂದ ಆ ರೇಣುಕಾದೇವಿಯ ಮನಸ್ಸು ಸ್ವಲ್ಪ ಚಂಚಲಗೊಳ್ಳುತ್ತದೆ. ಹಾಗಾಗಿ ಅವರಿಗೆ ಮರಳಿನಿಂದ ಮಡಿಕೆಯನ್ನು ಮಾಡಲು ಸಾಧ್ಯವಾಗಲಿಲ್ಲ, ಹಾಗೆ ನೀರನ್ನು ತರಲು ಆಗಲಿಲ್ಲ. ಅಂಥ ಟೈಮಲ್ಲಿ ಬರಿಗೈಯಲ್ಲಿ ಬರುತ್ತಾರೆ. ಆಗ ಜಮದಗ್ನಿ ಋಷಿಯು ಕೇಳುತ್ತಾರೆ, ಯಾಕೆ ನೀರು ತರಲಿಲ್ಲವೆಂದು. ಆಗ ಅಮ್ಮನಿಗೆ ಏನು ಹೇಳಲು ಆಗಲಿಲ್ಲ. ಅಂಥ ಟೈಮಲ್ಲಿ ಜಮದಗ್ನಿ ಋಷಿಗಳು ಒಂದು ಶಾಪವನ್ನು ಕೊಡ್ತಾರೆ, ನೀನು ಪತಿವ್ರತವನ್ನು ನೀನು ಮೀರಿ ಈ ಥರ ಮಾಡಿದೀಯಾ ಅಂತ ಹೇಳಿ. ಆ ಟೈಮಲ್ಲಿ ಜಮದಗ್ನಿ ಋಷಿಗಳಿಗೆ ಕೋಪ ಬಂದು ನಿನ್ನ ಶಿರಶ್ಛೇದನವನ್ನು ಮಾಡಬೇಕು, ನಿನ್ನ ತಲೆಯನ್ನು ಕಡಿಯಬೇಕು ಎಂದು ತನ್ನ 5 ಮಕ್ಕಳಲ್ಲಿ 4 ಮಕ್ಕಳನ್ನು ಕರೆದಾಗ ಅವರು ತಾಯಿಯ ಕತ್ತನ್ನು ಸೀಳುವುದಕ್ಕಾಗಿ ಅವರು ಒಪ್ಪಲಿಲ್ಲ. ಹಾಗಾಗಿ 5ನೆಯ ಪುತ್ರ ಪರಶುರಾಮನನ್ನು ಕೂಗಿದ ತಕ್ಷಣ ಆ ಪರಶುರಾಮರು ಬಂದು ತಂದೆಯ ಒಂದು ಆಜ್ಞೆಯನ್ನು ಮೀರಲಾಗುವುದಿಲ್ಲ ಎಂದು ತಂದೆಯ ಆಜ್ಞೆಯಂತೆ ಆ ತಾಯಿ ರೇಣುಕಾದೇವಿಯ ಶಿರವನ್ನು ಛೇದನ ಮಾಡಿ ತಲೆಯನ್ನು ಕಡಿಯುತ್ತಾರೆ. ಆಗ ತನ್ನ ಮಗನು ತನ್ನ ಆಜ್ಞೆಯನ್ನು ಪಾಲಿಸಿದ್ದಕ್ಕಾಗಿ ನಿನಗೇನು ಬೇಕು ವರ ಎಂದು ಕೇಳಿದನು. ಆಗ ಮಗನು, ಹೆತ್ತ ತಾಯಿಯನ್ನೇ ಶಿರಶ್ಛೇದನ ಮಾಡಿದ ನನಗೆ ನನ್ನ ತಾಯಿಯ ಜೀವ ಮತ್ತು ಮರುವಾಗಿ ಬರಬೇಕು, ಮತ್ತೆ ಜೀವವನ್ನು ಕೊಡಬೇಕು ಅಂತ ಅಂದು ಜಮದಗ್ನಿ ಋಷಿಗಳಿಗೆ ಕೇಳಿದಾಗ ಆಗ ಅವರು ಸಂತೋಷದಿಂದ, ನೀನು ನನ್ನ ಮಾತನ್ನು ಪಾಲಿಸಿದೀಯಾ, ಹಾಗೆ ನಾನು ನಿನಗೆ ಒಂದು ವರವನ್ನು ಕೊಡುತ್ತೇನೆ, ನಿನ್ನ ತಾಯಿಯನ್ನು ಬದುಕಿಸುತ್ತೇನೆ ಎಂದು ಮತ್ತೆ ಶ್ರೀ ರೇಣುಕಾದೇವಿ ಅಮ್ಮನವರಿಗೆ ಜೀವವನ್ನು ಕೊಡುತ್ತಾರೆ. ಹಾಗಾಗಿ ಆ ರೇಣುಕಾದೇವಿ ಯಲ್ಲಮ್ಮನಿಗೆ ಮತ್ತೆ ಜೀವ ಬಂದು ಅವರು ರೇಣುಕಾದೇವಿಯು ಪತಿವ್ರತ ಧರ್ಮದ ಪರೀಕ್ಷೆಯಲ್ಲಿ ಗೆದ್ದು ಸಾಬೀತುಪಡಿಸಿದರು. ಆ ತಾಯಿಯ ಶಿರಶ್ಛೇದನವನ್ನು ಮಾಡಿದ್ದರಿಂದ ಪರಶುರಾಮನು. ಹಾಗಾಗಿ ಅಲ್ಲಿ ಆ ತಾಯಿಯ ಶಿರಶ್ಛೇದನಕ್ಕೆ ಅಲ್ಲೊಂದು ಪೂಜೆ ನಡೆಯುತ್ತೆ ಕೂಡ. ಇಂದಿಗೂ ಅಲ್ಲಿ ತಾಯಿಯ ಒಂದು ಮುಖಕ್ಕೆ ಅಷ್ಟೇ ಪೂಜೆಯನ್ನು ಮಾಡಲಾಗುತ್ತೆ. ನೀವು ನೋಡ್ತಿರ್ಬೋದು, ಕಾಣಿಸ್ತಿರ್ಬೋದು. ಇದು ಗರ್ಭಗುಡಿಯ ಒಳಗಡೆ
ಆ ಒಂದು ಪ್ರತೀಕವಾಗಿ ಮಗನ ತಾಯಿಯ ಚೆಂಡನ್ನು ಕಡಿದ ಪ್ರತೀಕವಾಗಿ ಅಲ್ಲಿ ತಾಯಿಯ ಮುಖವನ್ನೇ ಪೂಜೆ ಮಾಡಲಾಗುತ್ತದೆ. ಇದು ಒಂದು ಗುಡ್ಡಗಳ ಒಂದು ಮಧ್ಯದಲ್ಲಿರುವಂತಹ ದೇವಸ್ಥಾನ ಅಂತಲೇ ಹೇಳ್ಬೋದು. ಇಲ್ಲಿ ವರ್ಷಕ್ಕೊಂದು ಸಲ ತುಂಬ ಜೋರಾಗಿ ಜಾತ್ರೆ ಕೂಡ ನಡೆಯುತ್ತೆ. ತುಂಬ ಸಾವಿರಾರು ಲಕ್ಷಗಟ್ಟಲೆ ಭಕ್ತರು ಕೂಡ ಇಲ್ಲಿ ಸೇರುತ್ತಾರೆ. ಇಲ್ಲಿ ಅಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇದು ಸೊರಬದಿಂದ ಒಂದು 19 ಕಿಲೋಮೀಟ್ರ್ ಅಷ್ಟೇ ಇಲ್ಲಿ ಹತ್ತಿರ ಇದೆ. ಸೊರಬದಿಂದ ನೀವು 19 ಕಿಲೋಮೀಟ್ರ್ಗಳಲ್ಲಿ ಬರ್ಬೋದು. ತುಂಬ ಚೆನ್ನಾಗಿದೆ. ನೀವು ಏನೇ ಬೇಡ್ಕೊಂಡ್ರು ಏನೇ ಕೇಳ್ಕೊಂಡ್ರು ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಎಷ್ಟು ಪವರ್ಫುಲ್ ಅಂದರೆ ಇದರ ಒಂದು ದೇವಿಯ ಒಂದು ಮೂಲ ಸ್ಥಾನ ಅಂದರೆ ಒಂದು ಪಾರ್ವತಿ ಹಾಗೆ ದುರ್ಗಾದೇವಿ ಅಂತಲೇ ಹೇಳ್ಬೋದು. ಒಂದು ಪಾರ್ವತಿಯ ಅಂಶ, ದುರ್ಗಾದೇವಿಯ ಅಂಶ, ಈ ಎರಡೂ ಅಂಶಗಳಿಂದನೇ ಈ ರೇಣುಕಾಂಬ ದೇವಿ ಜನಿಸಿದಾಳೆ ಅಂತಲೇ ಹೇಳ್ಬೋದು. ಈ ಒಂದು ಪಾರ್ವತಿ ಅಂಶ ಅಂತಲೇ ನೀವು ಇಟ್ಕೊಳ್ಳಿ. ಪಾರ್ವತಿ ದೇವಿ, ದುರ್ಗಾದೇವಿ ಹೇಗೋ ಹಾಗೆ ಈ ರೇಣುಕಾದೇವಿಯು ಕೂಡ ಅವರ ಒಂದು ಅಂಶದಿಂದನೇ ಹುಟ್ಟಿರೋದು. ತುಂಬ ಚೆನ್ನಾಗಿದೆ ಪ್ಲೇಸು ಫ್ರೆಂಡ್ಸ್. ಯಾರಾದರೂ ನೋಡೋರಿದ್ರೆ ನೀವು ಬರ್ಬೋದು, ಅಥವಾ ನೀವು ಏನೇ ಬೇಡ್ಕೊಂಡ್ರೂ ಕೂಡ ಇಲ್ಲಿ ನಿಮಗೆಲ್ಲ ಕೆಲಸಗಳು ಆಗುತ್ತೆ. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿದೆ. ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ. ನಾವು ಆ ಕಡೆಯಿಂದ ಅಷ್ಟು ಮೆಟ್ಲನ್ನು ಹತ್ಕೊಂಡು ಅಲ್ಲಿ ಮೇಲೆ ಹೋಗಿ ದರ್ಶನ ಮಾಡಿಕೊಂಡು ಮತ್ತೆ ಅಷ್ಟು ಮೆಟ್ಲುಗಳನ್ನು ಇಳಿದ್ಬಿಟ್ಟು ನಾವು ಈ ಕಡೆ ಬರ್ತಾ ಇದ್ದೀವಿ ಫ್ರೆಂಡ್ಸ್. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.